ಅತ್ತಿಗೆ ಬಾರಪ್ಪ ಮೈದ್ರ ಬಾ, ಇವಾಗ ಬಂದೇನಪ್ಪ. ಹೌದು ತಮ್ಮ, ಈಗ ಬಂದೇನಪ್ಪ. ಹೌದಣ್ಣ, ನೀವು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದೀರಲ್ಲ, ಅದನ್ನು ನೋಡ್ತಾ ನಾನು ಮರಿಯಲ್ಲಿ ನಿಂತಿದ್ದೆ. ಮಂಗಳ, ಇದು ಬೇಕಿತ್ತಾ ನಮಗೆ? ನೋಡಿ ಹೇಗಿರುತ್ತೆ ಅಣ್ಣ, ಇದು ನನಗೆ ಬೇಕಾಗಿತ್ತು. ಬಾಯ್ಲೆ, ಒಂದು ವಾರ ಆಯ್ತು ಈ ಊರಲ್ಲಿ ಜಾತ್ರೆ ಇದೆ, ಕುಸ್ತಿ ಕಬಡ್ಡಿ ಇದೆ ಅಂತಂದ ಹಂಗೆ ತಿರುಗ್ತಾ ಇದೆಯಲ್ಲ. ಏನೋ ಮನೇಲಿ ಹೇಳಲು ಕೇಳಿದ್ದಾರೆ, ಅಣ್ಣ ಅದಕ್ಕೆ ಗೊತ್ತಿದ್ಯೋ? ಅತ್ತಿಗೆ, ನನಗೆ ನಾನು ಒಂದು ವಾರ ಮನೆ ಮರೆತು ತಿರುಗಿದರು ಹೇಳುವವರು ಯಾರಿದ್ದಾರೆ ಅತ್ತಿಗೆ? ನಿಮ್ಮಿಬ್ಬರನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಆ ಬಸವೇಶ್ವರ ಸ್ವಾಮಿಯಲ್ಲಿ ಜಾತ್ರೆಯಲ್ಲಿ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಕುಸ್ತಿ ಸ್ಪರ್ಧೆಯಲ್ಲಿ ಇಡೀ ಕಣಕ್ಕೇನೆ ಶೆಡ್ಡು ಹೊಡೆದು ಪ್ರಥಮ ಸ್ಥಾನವನ್ನು ಕಿತ್ತುಕೊಂಡು ಬಂದಿದ್ದೇನೆ. ಅಣ್ಣ, ನೋಡಿಲ್ಲಿ ಖಡ್ಗವನ್ನು. ಸಂತೋಷವಾಯ್ತು ಸಹೋದರ, ನೀನು ನನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೂ ಈ ಅಣ್ಣನ ಜನ್ಮ ಸಾರ್ಥಕವಾಯ್ತು. ಅಲ್ಲರಿ, ನನ್ನ ಮೈದುರ ಅಂದ್ರೆ ಮತ್ತೆ ಸುಮ್ಮನೆನ್ರಿ? ಈ ಶಿರೋಳ್ ಊರಿನಲ್ಲಿ ನನ್ನಂಥ ಮೈದಂತ ಗಂಡುಗಲಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಹುಲಿ ಹೊಟ್ಟಿಲೆ ಹುಲಿನೇ ಹುಟ್ಟಬೇಕಲ್ವೇ? ನಿಚ್ಚಳವಾಗಿದೆ ನಿರ್ಮಲಮ್ಮ ನಿನ್ನ ಮಾತು. ನಿಜವಾಗಲೂ ಹುಲಿ ಹೊಟ್ಟಿಲೆ ಹುಲಿನೇ ಹುಟ್ಟಿ ಬಂದಿದೆ. ಹಾ ತಮ್ಮ, ಯಾಕಣ್ಣ, ಯಾಕೆ ಈ ಮಾತನ್ನು ಗಾಬರಿಯಿಂದ ಹೇಳುತ್ತಿದ್ದೀಯಲ್ಲ? ಅಣ್ಣ, ಏನಿದೆಲ್ಲ ನಿನ್ನ ಮೈ ಕೈಯೆಲ್ಲ ರಕ್ತ? ಬೇಗ ಹೇಳಣ್ಣ, ಬೇಗ ಹೇಳು. ನೀನೀಗ ಪಾಪೆ ಹೆಸರನ್ನೇ ಹೇಳಿದರೆ ಸಾಕು. ಆ ನಾಲಾಯಕ್ ನನ್ನ ಮಗನನ್ನು ದರದರನೆ ಎಳೆದು ತಂದು ನಿನ್ನ ಪವಿತ್ರ ಪಾದದಡಿಯಲ್ಲಿಯೇ ಕಡಿದು ಹಾಕಿ ಬಿಡುತ್ತೇನೆ. ಹೇಳಣ್ಣ, ಪಾಪಿ ಯಾರು ಅಂತ? ತಮ್ಮ, ನನಗೇನೂ ಆಗಿಲ್ಲಪ್ಪ. ಸಾಧ್ಯವಿಲ್ಲಣ್ಣ, ಈ ಮಾತನ್ನು ನೀನೇಕೆ ಬಚ್ಚಿಟ್ಟುಕೊಂಡು ಹೇಳುತ್ತಿರುವೆ? ಈ ನಿನ್ನ ಕೆಚ್ಚದೆಯ ತಮ್ಮ ಇನ್ನೂ ಜೀವಂತವಾಗಿರುವಾಗಲೇ ನಿನ್ನ ಮೈ ಮೇಲೆ ಕೈ ಮಾಡಿದ್ದಾರೆಂದರೆ ನನಗೆ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ. ಈ ನಾಡಿಗೆ ನಾಡೇ ಕ್ರಾಂತಿ ಎದ್ದರೂ ಸರಿ, ನಿನ್ನ ಕಣ್ಣೀರು ಹರಿಸಿದ ಚಾಂಡಾಲರ ಚಂಡನ್ನೇ ತೆಗೆದು ನಮ್ಮೂರಿನ ಅಗಚಿಯ ಬಾಗಿಲಿಗೆ ಕಟ್ಟದೆ ಬಿಡಲಾರೆ. ಹೇಳಣ್ಣ, ಪಾಪಿ ಯಾರು ಅಂತ? ಇಲ್ಲೋ ತಮ್ಮ, ನನಗೇನೂ ಆಗಿಲ್ಲ. ಹೊಲದಲ್ಲಿ ರೆಂಟೆ ಹೊಡೆಯುವಾಗ, ಕುಂಟಿ ಜೋಡಿಸುವಾಗ ಅಲ್ಲಿ ಬರುತ್ತಿರುವ ಆ ಬೇಟೆಗಾರನನ್ನು ನೋಡಿ ಹೆದರಿ ಬೆದರಿ ಎತ್ತುಗಳು ಕೆಡಿವಿ ಅನಾವತ ಮಾಡಿದ್ದೆ ಅಷ್ಟೇ. ಇಲ್ಲ ತಮ್ಮ, ನನಗೇನೂ ಆಗಿಲ್ಲ. ಆಯ್ತಣ್ಣ, ನನ್ನ ಅಣ್ಣ ಯಾವಾಗಲೂ ನನಗೆ ಸುಳ್ಳು ಹೇಳುವುದಿಲ್ಲ ಅಂತ ನಾನು ನಂಬುತ್ತೇನೆ. ಹಾಗಾದರೆ ಬೇಗ ಆಸ್ಪತ್ರೆಗೆ ಹೋಗಿ ತೋರಿಸಿಕೊಂಡು ಬರೋಣ, ನಡೆ. ಹುಚ್ಚ, ನನಗೇನಾಗೈತು? ಹಾ ತಮ್ಮ, ನನ್ನದೊಂದು ಮಾತನಾಡಿಸಿಕೊಡ್ತೀಯಾ? ಒಂದು ಮಾತೇ ಕಣ್ಣ, 1000 ಮಾತನ್ನಾದರೂ ಹೇಳು, ಅದನ್ನು ಶಿರಸಾವಹಿಸಿ ಮಾಡುತ್ತೇನೆ. ಆ ಶ್ರೀರಾಮಚಂದ್ರನಿಗೆ ಬಾಣ ಒಂದೇ ಇದ್ದಂತೆ ಈ ನಿನ್ನ ತಮ್ಮನ ಮಾತು ಒಂದೇ. ನಾನು ಅನಾಥನಾಗಿ ಬಾಳಿದರೆ ಸರಿ, ಅರಸನಾಗಿ ಬಾಳಿದರೆ ಸರಿ, ನಿನಗೆ ಕೊಟ್ಟ ಮಾತು ತಪ್ಪುವನಲ್ಲಣ್ಣ ಈ ನಿನ್ನ ತಮ್ಮ. ಹೇಳಣ್ಣ, ಅದಾವ ನಿನ್ನ ಮಾತು? ತಮ್ಮ, ಇವರ್ಯಾರು ಗೊತ್ತೈತೇನಪ್ಪ? ಅಣ್ಣ, ಎಂತಹ ವಕ್ರ ವೈಭವದಿಂದಿದ್ದಾರೆ ಅಣ್ಣ. ಯಾರಣ್ಣ ಇವರು? ಇವರು ಬಡವರ ಬಂಧು, ಧರ್ಮದ ಸಿಂಧು. ಅಷ್ಟೇ ಅಲ್ಲ, ನೊಂದವರ ತಂದೆಯಾಗಿ ಇಡೀ 60 ಹಳ್ಳಿಗೆ ಅರಸನಾಗಿ ರೌಡಿಗಳಿಗೆ ರಾಜ್ಯನಾಗಿ ಮೆರೆದ ನಮ್ಮೂರಿನ ದೊರೆ ರಮೇಶಣ್ಣ ಗಡದಣ್ಣವರ್. ಅವರಂತೆ ನೀನು ಕೂಡ ನ್ಯಾಯ ನಿಷ್ಠೂರಕ್ಕೆ ಉಸಿರು ಕೊಟ್ಟು ಈ ಊರಿನ ಈ ಮನೆ ಕೀರ್ತಿ ತರಬೇಕು ತಮ್ಮ. ಹಾಗಂತ ನನಗೆ ಮಾತು ಕೊಡಬೇಕು. ಆಯ್ತಣ್ಣ, ಆಯ್ತು.
ಶಿವ ಪಾರ್ವತಿಯಂತಿರುವ ನಿಮ್ಮ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಸಾಕು. ನ್ಯಾಯವೇ ನೆಲಸಮ ಮಾಡಿ ಅನ್ಯಾಯವೇ ನನ್ನ ಉಸಿರೆಂದು ಹೆಸರಾಗಿರುವ ಈ ನಾಡಿನ ಹೆಸರಾಂತ ಶಿರಾನೇ ತೆಗಿತೀನಿ. ಧರ್ಮದ ಹೆಸರಿನಲ್ಲಿ ವಿಷದ ಬೀಜ ಬಿತ್ತಿ ನಿತ್ಯ 10 ಗರತಿಯರ ಮಾಂಗಲ್ಯ ನೆರೆಯುವ ಚಾಂಡಾಲನ ಚಂಡನ್ನೇ ತೆಗಿತೀನಿ. ಅಷ್ಟೇ ಅಲ್ಲ, ಹಣದ ಮದದಲ್ಲಿ ಮಾನವಂತರ ಮನೆ ಮಸನ ಮಾಡಿ ಅವರ ಹೆಣದ ರಾಶಿಯ ಮೇಲೆ ಕುಳಿತು ಗೋಕಾಸಿ ನಗುತ್ತಿರುವವರ ನರಹಂತಕರ ವಂಶಾನೇ ನಿರ್ವಂಶ ಮಾಡುತ್ತೇನೆ. ತಮ್ಮ ತಮ್ಮ ಹೌದಣ್ಣ, ಹೌದು. ನಿನ್ನ ಕೈ ತೊತ್ತಿನ ಶಕ್ತಿ ನನ್ನಲ್ಲಿ ಪ್ರಬಲವಾಗಿ ನಿಂತಿರುವಾಗ ನನಗಿನ್ಯಾ ಮಕ್ಕಳ ಭಯವು ನನಗಿಲ್ಲ. ಈ ನಿನ್ನ ತಮ್ಮನೇ ನಮ್ಮೂರಿನ ದೊರೆ ಎಂದು ನೀನು ಎದೆ ತಟ್ಟಿ ಹೇಳಿದರೆ ಸಾಕು. ಈ 60 ಹಳ್ಳಿಗರ ಆಸ್ತಿ ಕದ್ದು ನಾನೇ ಅರಸನೆಂದು ಆನೆ ಹತ್ತಿ ಮೆರೆಯುತ್ತಿರುವ ಪುಂಡಭದ್ರೇಗೌಡನನ್ನು ನಾನು ಒದ್ದಾಳದಿದ್ದರೆ ನಿನ್ನ ತಮ್ಮ ನಿನ್ನ ಸತ್ಯವಂತನೇ ಅಲ್ಲ. ಅಣ್ಣ, ಇದು ನಿನ್ನ ಪಾದದಾನಿಗೂ ಸತ್ಯ. ಸಂತೋಷವಾಯಿತು ಸಹೋದರ. ನಿನ್ನನ್ನು ತಮ್ಮನಾಗಿ ಪಡೆದದ್ದಕ್ಕೂ ಈ ಅಣ್ಣನ ಜನ್ಮ ಸಾರ್ಥಕವಾಯಿತು. ಈ ಸಂತೋಷದಲ್ಲಿ ನನ್ನ ತಮ್ಮ ಶ್ರೀಧರ್ ಇದ್ರೆ ಇನ್ನೂ ಸಂತೋಷವಾಗುತ್ತಿತ್ತು. ನೆನೆಸೋ ಅಷ್ಟರಲ್ಲಿ ಬಂದೇ ಬಿಟ್ಟ ನೋಡಿ ಶ್ರೀಧರ್. ತಡೆಯತ್ಗೆ ನಾನು ಬಂದೆ. ಹೇಗಾಯ್ತಪ್ಪ ಶ್ರೀಧರ ನಿನ್ನ ಪರೀಕ್ಷೆ? ಚೆನ್ನಾಗಿಯೂ ಆಯಿತು ಅಣ್ಣ. ಚೆನ್ನಾಗಿ ಅಭ್ಯಾಸ ಮಾಡಿ ನೀನೊಬ್ಬ ದೊಡ್ಡ ಅಧಿಕಾರಿಯಾಗಿ ಈ ಮನೆ ಈ ಊರಿನ ಕೀರ್ತಿ ತರಬೇಕು ತಮ್ಮ. ಅದೇ ಈ ನಿನ್ನ ಅಣ್ಣನ ಆಸೆ. ಆಯ್ತಣ್ಣ, ದೇವರಂತ ಅನ್ನ ಅತ್ತಿಗೆ ಇರುವಾಗ ನನಗೇನು ಕೊರತೆ ಇಲ್ಲಣ್ಣ. ಅಭ್ಯಾಸ ಮಾಡಿ ದೊಡ್ಡ ಅಧಿಕಾರಿಯಾಗಿ ಬರುತ್ತೇನೆ. ತಮ್ಮ, ಈ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಕುಡಿ ಹಾಡೋಣ ಬಾ. ಬನ್ರಿ, ಕೇಳ್ತಿರಲ್ಲ, ನನ್ನ ಮೈದನಿಗೆ ಮೊದಲೇ ಹಾಡಂದ್ರೆ ತುಂಬಾ ಇಷ್ಟ. ಇವತ್ತು ಸಂತೋಷವಾಗಿ ಎಲ್ಲರೂ ಕೂಡಿ ಹಾಡೋಣ. ಎಂದು ಕಾಣದ ದೇವರನು ಹುಡುಕುವುದು ಏಕೆ? ನೀರಲ್ಲಿ ಹರಿಯುವ ಜುಳುಜುಳುನೆ ಬರುತ್ತಾ ಕಲ್ಪನೆಗೆ ಮನೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಮಂತ್ರಾಲಯ, ಮನಸೇ ದೇವಾಲಯ. ದೇವರಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದ ದೀಪ. ಅರಿತ ಬಾಳಲು ಜನ್ಮ ಸಾರ್ಥಕ. ನಮಗಿಂದು ಆನಂದ ಬಂದ ಈ ಬಾಳಲಿ. ತಾಯಿಯ ಪ್ರೇಮ, ತಾಯಿ ತಂದೆಯರ ಸ್ನೇಹ ಪ್ರೇಮ ನಿಮ್ಮ ಕಣ್ಣಲ್ಲಿ ಇಂದು ಕಂಡು. ಮನೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಮಂತ್ರಾಲಯ, ಮನಸೇ ದೇವಾಲಯ.
ಹಾಗೆ ಸೂರ್ಯ ಚಂದ್ರ ಹಾಗೆ ಬೆಳಗುತ್ತಾ ಸರಗರ ಸಂಭ್ರಮ ಎಂದು ತಂದು ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದಾದೀಪ ಅರಿತು ಬಾಳಲು ಜನ್ಮ ಸಾಧ ಲಾಲ 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 ತಮ್ಮ ನಿಮ್ಮ ಅತ್ತಿಗೆ ತಯಾರಿಸಿದ ಪ್ರಸಾದ ಮಾಡೋಣ ಬನ್ನಿ. ಆಯ್ತಣ್ಣ, ನಡೆ ಹೋಗೋಣ.